ಲವ್ ಯು ಶ್ರದ್ಧಾ, ಐ ಲವ್ ಯು ಶ್ರದ್ಧಾ, ಐ ಲವ್ ಯು ಶ್ರದ್ಧಾ. ಬದಲಾಯಿತೇನು ಕಣ್ಣ ಹೊಳಪು, ಸಿಗದಾಯಿತೇನು ನನ್ನ ಗುರುತು. ನೀವು ಇಷ್ಟೆಲ್ಲ ಬದಲಾಗ್ತೀರಿ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು ಈ ಹಳ್ಳಿಗೆ ಬಂದೆ ಅಂತ ನೀವು ನನ್ನನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದು ನನ್ನ ಹೀಗೆ ಗೆಲ್ತೀರಿ ಅಂತ ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ. ದಿನ ಕ್ಷಣ ಚಿನ್ನ ನನ್ನ ನಿನ್ನ ಹಾಡಲಿ ಬೆರೆತಿರುವೆ. ಭುವನ್, ಇವತ್ತು ನನಗೋಸ್ಕರ ಒಂದು ಹಾಡು ಹಾಡ್ತೀರಾ? ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮರಾಧೆಗಾತು ಹಾಡುತ್ತೀಹನು ಏನೋ ಮಾತು. ರಾಧೆ ನಾಚುತ್ತಿದ್ದಳು. ಸೆರಗ ಬೆರಳಿನಲ್ಲಿ ಸುತ್ತಿ ಜಡೆಯ ತುದಿಯ ಕೆನ್ನೆಗೊತ್ತಿ ಜುಮ್ಮುಗೂಡುವ ಮುಖವನೆತ್ತಿ ಕಣ್ಣು ಮುಚ್ಚುತ್ತಿದ್ದಳು. ಮುಖವ ಎದೆಯ ನಡುವೆ ಒತ್ತಿ ತೋಳಿನಿಂದ ಕೊರಳ ಸುತ್ತಿ ತುಟಿಯ ತೀಡಿ ಬೆಂಕಿ ಹೊತ್ತಿ ಅಮ್ಮನು ಸೇರ ಬಿಟ್ಟಳು. ಸೆರಗು ಜಾರುತ್ತಿರಲು ಕೆಳಗೆ ಭಾನುಭೂಮಿ ಮೇಲು ಕೆಳಗೆ ಅದರುತ್ತಿರುವ ಅದರ ಕಳಿಗೆ ಬೆಳ್ಳಿ ಹಾಲ ಬಟ್ಟಲು. ತೂಗು ಮಂಚದಲ್ಲಿ ಕೂತು. ಥ್ಯಾಂಕ್ಸ್ ಭುವನ್, ನನಗೋಸ್ಕರ ಹಾಡಿದ್ದಕ್ಕೆ. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಶ್ರದ್ಧಾ. ಇಲ್ಲೇ ಹೀಗೆ ಸುಮ್ಮನೆ ಇದ್ಬೇಡ ಅನ್ಸುತ್ತೆ. ಇರು, ಬೇಡ ಅಂತವ್ರೆ. ಹೀಗೆ ಇದ್ರೆ ಅಷ್ಟೇ ಕತೆ. ಮನೇಲಿ ಯಾರಿಗಾದ್ರೂ ಗೊತ್ತಾದರೆ ಆಮೇಲೆ ಅಷ್ಟೇ. ಗೊತ್ತಾಗ್ಲಿ ಬಿಡು, ನಾವಿಬ್ರು ಗಂಡ ಹೆಂಡತಿ ಏನು ಮಾಡ್ತೀರಾ ಅಂತ ಕೇಳೋಣ. ಸಾಹೇಬರು ಸಿಟಿಗೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ. ಆದರೆ ನನಗೆ ಹಳ್ಳಿ ಋಣ ಇನ್ನೂ ತೀರಿಲ್ಲ ಭುವನ್. ಸದ್ಯಕ್ಕೆ ಆಸೆ ಬಿಡಿ. ಗೊತ್ತು ನನಗೆ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಸರಿ ಸರಿ, ಲೇಟ್ ಆಯಿತು, ನಡೀರಿ ಮನೆಗೆ ಹೋಗೋಣ. ಹಾಂ ಸರಿ, ಬಾ. ಥ್ಯಾಂಕ್ಸ್ ಭುವನ್. ನಂಗೆ ಗೊತ್ತು ಥ್ಯಾಂಕ್ಸ್ ತುಂಬ ಸಣ್ಣ ಪದ ಅಂತ, ಆದರೆ ನನಗೆ ಬೇರೆ ಏನು ಹೇಳೋಕ್ಕೂ ತೋಚ್ತಾ ಇಲ್ಲ. ಶ್ರದ್ಧಾ, ನಿನ್ನ ಗಂಡ ಆಗಿ ನಾನಿಷ್ಟು ಮಾಡಿಲ್ಲ ಅಂದರೆ ಹೇಗೆ? ಜೀವನ ಅಂದರೆ ಏನು ಅಂತ ತೋರಿಸ್ಕೊಟ್ಟವಳು ನೀನು. ನೀನು ಇರಲಿಲ್ಲ ಅಂತಿದ್ರೆ ನಾನು ಅದೇನಾಗೋಗ್ತಿದ್ನೋ ಏನೋ.
ಆ ದೇವ್ರಿಗೆ ಗೊತ್ತು. ಆ್ಯಕ್ಚುಲಿ ನಿನಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆದರೆ ಗಂಡ ಹೆಂಡತಿ ಮಧ್ಯೆ ಇವೆಲ್ಲ ಬೇಕಾ? ಭುವನ್, ಈ ಹೂಗಳನ್ನು ನಾನು ಒಳಗೆ ತೊಗೊಂಡು ಹೋಗೋಕ್ಕಾಗಲ್ಲ. ಇದೆಲ್ಲಿಂದ ಬಂತು, ಹೇಗೆ ಬಂತು ಅಂತ ನೂರಾರು ಪ್ರಶ್ನೆಗಳು ಹುಟ್ಕೊಳತ್ವೆ. ಐ ಆಮ್ ಸಾರಿ. ಇಟ್ಸ್ ಓಕೆ. ಅದು ಬರೀ ನನ್ನ ಪ್ರೀತಿ ಸಂಕೇತ ಅಷ್ಟೇ. ನಿಜವಾದ ಪ್ರೀತಿ ಇರೋದು ಇಲ್ಲಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನೋ ಪ್ರಾಬ್ಲಮ್. ಸಾರಿ ಅಗೇನ್. ಇಟ್ಸ್ ಓಕೆ, ಇಟ್ಸ್ ಓಕೆ, ಪರವಾಗಿಲ್ಲ. ಬಾ ಹೋಗೋಣ. ನೀವು ಹೋಗಿ, ನಾನು ನನ್ನ ರೂಮಿಗೆ ಹೋಗ್ತೀನಿ. ಶ್ರದ್ಧಾ, ಇನ್ನೊಂದು ಸ್ವಲ್ಪ ಜೊತೆಗಿರೋ ಪ್ಲೀಸ್. ಯಾರಾದರೂ ನೋಡಿದ್ರೆ ಚೆನ್ನಾಗಿರಲ್ಲ. ಲೇಟ್ ಆಯಿತು, ಬರ್ತೀನಿ. ಅಲ್ಲ ಶ್ರದ್ಧಾ, ಇನ್ನು ಸ್ವಲ್ಪ ಹೊತ್ತು. ಶ್ರದ್ಧಾ, 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 ಹಸುಗಳು ಕೈಲಿ ಸಿಗ್ಬಿದ್ನಾ? ಲಂಚ ಕೊಡೋಣ. ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ? ಕ್ಷೇಮವಾ? ಎಲ್ಲರೂ ಮನೇಲಿ ಆರಾಮಾಗಿದ್ದಾರಾ? ಪಟೇಲ್ರೆ, ಏನಿದು ಹುಚ್ಚಾಟ? ಇದಕ್ಕೆ ಕಿಡ್ನಾಪ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಎತ್ತಾಕೊಂಡು ಬರೋದು ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ನಿಮ್ಗೆ? ಅಷ್ಟು ಧೈರ್ಯ ಆದ್ರೆ ಕೂತ್ಕೊಂಡು ಮಾತಾಡ್ಬೇಕಾಗಿತ್ತು. ಅದನ್ನ ಬಿಟ್ಟು ಹೀಗೆ ಕರ್ಕೊಂಡ್ ಬಂದಿದ್ದೀರಲ್ಲ. ಕರ್ಕೊಂಡ್ ಬಂದಿರೋದ? ನಿಮ್ಮನ್ನ ಯಾರು ಕರ್ಕೊಂಡ್ ಬಂದಿರೋದು? ನಾವು ಎತ್ತಾಕೊಂಡು ಬಂದಿರೋದು ಅಲ್ವಣ್ರ? ನನ್ನನ್ನು ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಕಂಬಳದಲ್ಲಿ ಈ ಪಟೇಲ ಸೋತ್ ಹೋದು ಅಂತ ನಗಾಡಿದ್ರಲ್ಲ, ಅದಕ್ಕೆ. ಅದು ಎಂತ ಚಂದದ ನಗು ಅಂತ ಹೇಳ್ತೀನಿ. ಇನ್ನ ಒಂದ್ಸಲ ಆ ನಗುನ ನೋಡ್ಬೇಕು ಅಂತ ಆಸೆ ಆಯ್ತು ಈ ಪಟೇಲನಿಗೆ. ಅದಕ್ಕೆ ನಮ್ಮ ಹುಡುಗರು ನಿಮ್ಮನ್ನ ಎತ್ತಾಕೊಂಡು ಬಂದ್ರು. ಎಲ್ಲಿ ಮೇಡಮ್, ಎಲ್ಲಿ? ಇನ್ನೊಂದ್ಸಲ ನಗಾಡಿ ನೋಡೋಣ. ಈ ಪಟೇಲಂಗೆ ತುಂಬಾ ಆಸೆ ಆಗಿದೆ. ನೋಡಿ ಪಟೇಲ್ರೆ, ವ್ಯಂಗ್ಯ ಬೇಡ. ಕಂಬಳದಲ್ಲಿ ಎಲ್ಲರೂ ನಗು ಹಾಕ್ಸೋತಿದ್ದು ನೀವು. ಅದಕ್ಕೆ ಈ ರೀತಿ ಎಲ್ಲ ಆಡಬಾರ್ದು. ನೋಡಿ, ಇನ್ನೊಂದ್ಸಲಿ ಈ ತರ ಕೆಲಸ ಮಾಡಬೇಡಿ, ಚೆನ್ನಾಗಿರಲ್ಲ. ಏನೇ ಚೆನ್ನಾಗಿರಲ್ಲ? ನನಗೆ ಆವಾಜ್ ಆಗ್ತೇನೆ ನೀನು. ನಾನು ಸೋತಿದ್ದು ನೋಡಿ ನಗೋ ಅಷ್ಟು ಧೈರ್ಯ ಬಂತ ನಿನಗೆ? ನಕ್ಕಿದ್ದು ಅಲ್ದೆ ಚಾಲೆಂಜ್ ಮಾಡಿ ನನ್ನ ಎದುರೇ ನಿಂತು ಧ್ವನಿ ಏರ್ಸ್ ಮಾತಾಡ್ತೀಯಾ? ಏಯ್,
ಪಟೇಲ್ರೆ ಹತ್ತಿರ ಬರಬೇಡಿ, ನನ್ನ ಮಾತು ಕೇಳಿ. ಬೇಡ. ಬೇಡ. ಪಟೇಲನ್ಗೆ ಕೈ ಮುಗಿದ್ರೆ ಆಶೀರ್ವಾದ ಮಾಡ್ತಾನೆ, ಕೈ ಎತ್ತಿದ್ರೆ ಅದೇ ಕೈನ ಕತ್ತರಿಸಿ ಬಿಸಾಕ್ತಾನೆ. ಪಟೇಲ್ರೆ ಬೇಡ, ಬೇಡ, ನನ್ನ ಮಾತು ಕೇಳಿ. ನೀವು ತಪ್ಪು ಮಾಡ್ತಿದ್ದೀರಾ ಪಟೇಲ್ರೆ. ಪಟೇಲ್ರೆ ಬೇಡ. ನನ್ನನ್ನ ಎದುರಾಕೊಂಡವ್ರನ್ನ ಇಲ್ಲಿ ತನಕ ಯಾರನ್ನು ಉಳಿಸಿಲ್ಲ. ಈಗ ನಿನ್ ಕತ್ತೇನೋ ಅಷ್ಟೇ. ಚಾಕು ಸರಕ್ ಅಂತ ನಿನ್ ಹೊಟ್ಟೆ ಸೀಳತ್ತೆ. ವಿಲ ವಿಲ ಅಂತ ಒತ್ತಾಡಿ ನನ್ನ ಕಾಲ್ ಹತ್ರ ಬೀಳ್ತೀಯ ನೀನು. ಯಾಕಪ್ಪ ಈ ಗತಿ ಬಂತು ಅಂತ ಪಶ್ಚಾತ್ತಾಪ ಪಡ್ತಾ ಪ್ರಾಣ ಬಿಡ್ಬೇಕು. ಕನಸು ಕನಸು ಒಂದು ಕ್ಷಣ ನಾನು ಸತ್ತೋದಂಗೆ ಆಗಿತ್ತು. ಯಾವತ್ತೂ ನಂಗೆ ಬಿದ್ದಿರಲಿಲ್ಲ ಈ ಥರ ಕೆಟ್ಟ ಕನಸು. ಯಾವತ್ತೂ ಬಿದ್ದಿರಲಿಲ್ಲ. ಮತ್ತೊಬ್ಬರಿಗೆ ಸಾವಿನ ಭಯ ಕೊಡೋ ನಾನು, ನನಗೆ ಈ ಥರ ಕನಸು ಬೀಳೋದಂದ್ರೆ ಏನು? ಛೇ ಶ್ರದ್ಧಾ, ಎಲ್ಲಿಂದ ಬಂದ್ಯೋ ನೀನು? ನನಗೇನಕ್ಕೆ ಕಾಡಿಸ್ತಾ ಇದೆಯಾ? ಮೊದಲೇ ಸರಿ ಇಲ್ಲ ನಾನು. ನನಗೆ ಏನು ತಲೆ ಕೆಟ್ಟರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನನಗೇನಾದರೂ ಆಗೋದಕ್ಕೆ ಮುಂಚೆ ಅವಳಿಗೆ ಏನಾದರೂ ಒಂದು ಗತಿ ಕಾಣಿಸ್ಲೇಬೇಕು. ಹೌದು ಹೌದು, ಅದೇ ಸರಿ. ಶ್ರದ್ಧಾ, ಒಂದು ನೀನಿರಬೇಕು, ಇಲ್ಲ ನಾನಿರಬೇಕು. ನೀ ಬಂದರೆ ಮೆಲ್ಲನೆ ಎದೆ ಚಿಮ್ಮಿತು ಜಲ್ಲನೆ, ನನ್ನ ಮನದಾಗೆ ಆಸೆ ಕಾರಂಜಿಯಾಗಿ ಚಿಮ್ಮಿ ಬಂದಿತು. ನೀನು ಯಾಕೆ ಬಂದೆ? ಅದು ಎಷ್ಟೊತ್ತಲ್ಲಿ? ಯಾರಾದ್ರೂ ನೋಡಿದ್ರೆ? ಯಾರಿಗೂ ಗೊತ್ತಿಲ್ಲ ನಾನು ಇಲ್ಲಿಗೆ ಬಂದಿದ್ದು. ಅದೆಲ್ಲ ನಾ ಕಣ್ಕಂಡೇ ಬಂದಿದ್ದೆ. ಸುಮ್ಮನೆ ಹಂಗೆ ಬರೋಕೆ ನಂಗೆ ಅಂತ ಮಾರಲ್ಲ. ಆದರೂ ರಾತ್ರಿ ಹೊತ್ತು ನೀ ಇಲ್ಲಿಗೆ ಬರೋದು ಅಷ್ಟು ಚೆನ್ನಾಗಿರೋದಿಲ್ಲ. ಎಂತ ಮಾಡೋದು, ನನಗೆಲ್ಲ ಚೆನ್ನಾಗೇ ಇರುತ್ತೆ. ಸರಿ, ಇವಾಗ ಏನಕ್ಕೆ ಬಂದೆ ಅದನ್ನು ಹೇಳಿ ಫಸ್ಟು. ನೀವು ಕಮಲದಲ್ಲಿ ಗೆದ್ರಲ್ದ, ನಂಗೆ ಮಸ್ತ್ ಖುಷಿ ಆಯ್ತು. ಎಲ್ರಿಗೂ ಖುಷಿ ಆಗಿರುತ್ತೆ, ಅದಕ್ಕೆ ನಂಗೆ ಖುಷಿ ಆಯ್ತಲ್ದ, ಅದನ್ನೇ ಹೇಳಿ ಬಂದಿದ್ದು. ಹಾಂ, ಮತ್ತೆ ಇನ್ನೊಂದು ವಿಷಯ ಇತ್ತು. ಏನದು? ಬೇಗ ಹೇಳ್ಬಿಟ್ಟು ಹೊರಡು. ನೀವು ಎಂತಕ್ಕೆ ಯಾವಾಗಲೂ ಅವಸರ ಮಾಡ್ತೀರಿ? ಇರಿ ಸ್ವಲ್ಪ.
ನೀವು ನನಗೆ ಅಂಥದ್ದು ಕೊಡೋಕ್ಕಿತ್ತಲ್ದ ಅದನ್ನು ತಗೊಂಡೋಗಿ ಹೇಳಿ ಬಂದೆ. ಏನು ಕೊಡಬೇಕಾಗಿತ್ತು? ಏನು ಮಾತಾಡ್ತಾ ಇದೆಯಾ ಸವಿತಾ ನೀನು? ನೀವು ನಾಟಕ ಮಾಡೋದಲ್ದ ಎಲ್ಲ ಗೊತ್ತಿದ್ದು ಎಂಥದ್ದು ಗೊತ್ತಿಲ್ಲದೆ ಇರೋಂಗಿರ್ತೀರಿ. ಅದೇ ನೀವು ಕೊಟ್ಟರೆ ನಾನು ಬೇಗ ಹೋಗ್ತೆ. ನೋಡು, ನೀನು ಮೊದಲು ಹೊರಡಿನಿಂದ. ಹೀಗೆಲ್ಲ ರಾತ್ರಿ ಹೊತ್ತು ನಾನು ರೂಮಿಗೆ ಬರಬೇಡ, ನನಗೆ ಸರಿ ಹೋಗಲ್ಲ. ಅಯ್ಯೋ, ನಾ ಹೋದೆ. ಅದೇ ನಿನ್ನೆ ತಗೊಂಡಿದ್ರಲ್ಲ ಅದನ್ನು ಕೊಡಿ. ಏನು? ಇಲ್ಲಿ ಪರವಾಗಿಲ್ಲ, ಕೊಡಿ. ಇಲ್ಲಿ ಯಾರಿಗೂ ಕಾಣ್ತಿಲ್ಲ. ಏನು? ಅದೇ ಸರ. ಸರಾನಾ? ಸರಾನಾ? ಯಾವ ಸರ? ನೀವು ಸುಮ್ಮನೆ ನನ್ನ ಗೋಳಾಡ್ಸೋಕ್ಕೆ ಇಲ್ಲ ಅಂತ ಹೇಳ್ತಿದ್ರಿ ಅಲ್ದಾ? ಅದೇ ಕಮಲದಲ್ಲಿ ತಗೊಂಡಿದ್ರಲ್ಲ ಅದೇ ಸರ. ಆ ಸರನಾ? ಹಾಂ, ಅದೇ ಸರ. ಅದು ಅದು ಕಂಬಳದಲ್ಲಿ ಗಡಿಬಿಡಿ ಕಳೆದೋಯ್ತು. ಛೇ, ಸರ ಕಳ್ದೋತಾ? ಇರಲಿ, ನನ್ನ ಪ್ರೀತಿ ಕಳ್ದು ಹೋದ ಇದ್ರೆ ಸಾಕು. ಏನು? ಯಾವ ಪ್ರೀತಿ? ಏನು ಮಾತಾಡ್ತಾ ಇದೀಯ ನೀನು? ನಂಗೆ ನಾಚಿಕೆ ಆಗ್ತಾ ಇದ್ದು. ನಾವತ್ತೆ ಗುಡ್ ನೈಟ್. ಇದು ಒಳ್ಳೆ ಕಥೆ ಆಯ್ತಲ್ಲ ಗುರು, ನನಗೆ ಹುಚ್ಚಿಡಿಸ್ತಾಳಷ್ಟೇ. ಪುಟ್ಟ, ರೆಡಿ ನೀನು? ಅಕ್ಕ ನಾ ರೆಡಿ. ಹೋಗೋಣ. ಅಕ್ಕ ನಾನು ಎಂಥದ್ದು ಕೇಳ್ ಬಂದಿದ್ದೆ. ಏನು? ನಿನ್ನ ಪಚ್ಚಿ ನಿನ್ನ ಹತ್ರ ಎಂತ ಮಾತಾಡ್ತಿದ್ದು? ಪಚ್ಚಿನ ಇಲ್ವಲ್ಲ? ಪಚ್ಚಿನೂ ಇಲ್ಲ, ಏನೂ ಇಲ್ಲ. ನಡಿ 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 ಬಾ. ಅಕ್ಕ ನೀ ಬೈತಿದ್ದದ್ ಕಂಡೆ, ಆಮೇಲೆ ನಾನೆಂತ ಸುಮ್ಮನೆ ಬೈಯುದನ್ನು ಸುಮ್ಮನೆ ಕಂಡೆ. ಶ್ರದ್ಧಾ, ಯಾರಿಗಮ್ಮ ಬೈತಾ ಇದೆಯಾ? ಏನಾಯ್ತು? ಅಪ್ಪಾಜಿ, ಅದು ಏನಿಲ್ಲ ಅಪ್ಪಾಜಿ, ಸುಮ್ಮನೆ ಪುಟ್ಟ ಏನೋ ಹೇಳ್ತಿದ್ದಾನಷ್ಟೇ. ಇಲ್ಲ ದಣಿಗಳೇ, ಎಂತ ಇಲ್ಲ, ಪಚ್ಚಿ ಇದ್ದಲ್ಲ ಅಕ್ಕನ ತಲೆ ತಿಂತಿರ್ತ, ಅದಕ್ಕೆ ಅಕ್ಕ ಬೈತಿದ್ದಾಳು, ನಾನು ಕಂಡೆ. ಏನಾಯ್ತಮ್ಮ ಶ್ರದ್ಧಾ? ಪಚ್ಚಿನ್ಯಾಕೆ ಬೈತಾ ಇದ್ದೆ ನೀನು? ಅಂಥದ್ದು ಅವನೇನು ಮಾಡ್ದ? ಅವ ಏಗಳ ಶಾಲೆಗೆ ಒಪ್ಪತ್ತಿಗೂ ಅಕ್ಕನ ತಲೆ ತಿಂದಿದ್ದು. ಹಂಗಂತ ಅವನ ಕಂಡು ಕಂಡು ಸಾಕಾಯ್ತು. ಅಕ್ಕ ಪಾಪದವಳು ಬೇರೆ, ಅವನು ಊಟ ತಿಂಡಿ ಎಲ್ಲ ತಗೊಂಡೋಗಿ ಕೊಟ್ಟದ ಆ ದಿನ. ಏನಮ್ಮ ಶ್ರದ್ಧಾ, ಪುಟ್ಟ ಹೇಳ್ತಿರೋದು? ಪಚ್ಚಿ ಯಾಕೆ ನಿನ್ ತಲೆ ತಿಂತ ಇದ್ದ? ಇಲ್ಲ ಅಪ್ಪಾಜಿ, ಅದೆಲ್ಲ ಏನಿಲ್ಲ. ಅವನು ಸುಮ್ಮನೆ ಏನೋ ಕೇಳ್ತಾ ಇರ್ತಾನಷ್ಟೇ. ನಿಮಗೆ ಗೊತ್ತಲ್ಲ, ನಿನ್ನೆ ನಾನು ಅವನಿಗೆ ಬೈದಿದ್ದು ಹೌದು, ಆದರೆ ಅದು ಬೇರೆ ಏನೋ ವಿಷಯಕ್ಕೆ ಬಿಡಿ. ವಾಯ್ ಟೀಚರಮ್ಮ, ಎಂತಾಯ್ತು ಹೇಳಿ? ನೀವು ಹೆದ್ರದ್ ಬೇಡ ಆಯ್ತಾ? ಪಚ್ಚಿ ಅಂತದ ಅಂದ್ರೆ ಸಮ ಹದ ಕಾಯ್ಸುವ. ಅವನು ಪೊಂಗ ಗಂಡ ಪ್ರಯೋಜನಲ್ಲ ಅಂಥವನಿಗೆ ಹೋಗಿ ಹೋಗಿ ನೀವು ಸಹಾಯ ಮಾಡ್ಲಿಕ್ಕೆ ಹೋದ್ರಲ್ಲ ಕಂಡ್ರ? ಅಯ್ಯೋ, ಅಂಥದ್ದೆಲ್ಲ ಏನೂ ಇಲ್ಲ ರಮೇಶನ. ಅದು ನಾನು ಅವನಿಗೆ ನೋಡು, ಜೀವನದಲ್ಲಿ ಅಧಿಕ ಪ್ರಸಂಗ ಮಾಡೋದನ್ನೆಲ್ಲ ಬಿಡು. ಅದೇನೋ ಹೊಡೆಯೋಕೆ ಹೋಗೋದು, ಸಿಕ್ಕಾಕೊಳ್ಳೋದು ಹೀಗೆಲ್ಲ ಮಾಡ್ಕೋತಾ ಇದ್ರೆ ನಾಳೆ ಸಹಾಯಕ್ಕೆ ಯಾರೂ ಬರಲ್ಲ ಅಂತ ಬೈದೆ ಅಷ್ಟೇ. ಒಳ್ಳೆ ಕೆಲಸ ಮಾಡಿದೀಯ. ಈ ಊರಿನವ್ರು ಎಂಥ ಜನ ಅಂತಂದರೆ, ಯಾರಾದರೂ ಒಬ್ಬರು ಒಂದ್ಸಲ ಸಹಾಯ ಮಾಡಿದ್ರು ಅಂತಂದರೆ ಮತ್ತೆ ಅವ್ರ ಹತ್ರನೇ ಬಂದು ಸಹಾಯ ಕೇಳ್ತಾರೆ. ತಾವಾಗೇ ಉದ್ಧಾರ ಆಗ್ಬೇಕಂತ ಯೋಚನೆನೂ ಮಾಡೋದಿಲ್ಲ. ಇದೆಲ್ಲ ನನಗೆ ಅಭ್ಯಾಸ ಆಗಿ ನಾನು ಸುಮ್ಮನಾಗಿರೋದು. ಇಲ್ಲ ಅಪ್ಪಾಜಿ, ಇನ್ಮೇಲಿಂದ ಹಾಗೆ ಮಾಡೋದಿಲ್ಲ ಅಂತ ಹೇಳಿದಾನೆ. ನೋಡೋಣ ಏನಾಗುತ್ತೆ ಅಂತ. ಸರಿ, ಒಳ್ಳೇದಾಯ್ತು. ಒಂದು ಕ್ಷಣಕ್ಕೆ ಏನಾಯ್ತಪ್ಪ ಅಂತೇಳಿ ನಾನು ಗಾಬರಿ ಆಗ್ಬಿಟ್ಟೆ, ಗೊತ್ತಾ? ಅಷ್ಟೇ ಅಪ್ಪಾಜಿ, ಬೇರೇನೂ ಇಲ್ಲ, ಇನ್ನೇನು ವಿಷಯ ಇಲ್ಲ. ಬರ್ತೀವಿ ನಾವು. ಪುಟ ನಡಿ. ಶ್ರದ್ಧಾ, ಒಂದು ನಿಮಿಷ. ಅದು ನನಗೆ ಮಂಡಲ್ ಪಂಚಾಯತಿನಲ್ಲಿ ಸ್ವಲ್ಪ ಕೆಲಸ ಇತ್ತು. ಅದೇನಮ್ಮ, ಮೊನ್ನೆ ಆ ಕಾಗದ ಪತ್ರಗಳಂತ ಎಲ್ಲ ಹೇಳಿದ್ನಲ್ಲ, ಹಾಂ ಹೇಳಿ. ಅದನ್ನು ಅಲ್ಲಿ ಕೊಡಬೇಕಾಗಿತ್ತು, ಅದಕ್ಕೆ. ಆಯ್ತಪ್ಪಾಜಿ.
ಕೊಡ್ತೀನಿ. ಒಂದು ನಿಮಿಷ ತರ್ತೀನಿ. ಇಲ್ಲಿಟ್ಟೆ ಅದನ್ನ. ಹಾಂ, ಮೇಲ್ಗಡೆ ರೂಮಲ್ಲಿದೆ. ಒಂದು ನಿಮಿಷ ತರ್ತೀನಿ. ನೀವಿರಿ, ನಾನು ಹೋಗಿ ಬರ್ತೀನಿ. ಪರವಾಗಿಲ್ಲಮ್ಮ, ನಾನು ಹೋಗಿ ಬರ್ತೀನಿ. ಅರೆ ಅಪ್ಪಾಜಿ, ನೀವಿರಿ, ನಾನು ಹೋಗಿ ಬರ್ತೀನಿ.